Jai Shri Gurudev. This is Nandish, lecturer in biology, BGS PU College, Magadi. Very good morning, dear students. I hope you people are studying well. Students, in this class I am going to show you how you can write the diagram easily. Diagrams are very important to your NEET examination or CET examination or in your theory examination. In your theory examination, if you go through the previous year question paper, you can see there many questions like asking you to write like LS of flower, TS of young anther and explain so on. ಈ ತರ ಎಲ್ಲ ಕೇಳಬಹುದು ನಿಮಗೆ. So it is not simply writing the diagram which is so important, but also you should able to write technically corrected diagram. ಸುಮ್ಮನೆ ಅವ್ರು ಕೇಳಿದ ತಕ್ಷಣ ಹೇಗೋ ಒಂದು ಡಯಾಗ್ರಾಮ್ನ ಬರೆಯೋದಲ್ಲ, ಅವ್ರು ನೋಡಿದ ಕೂಡಲೇ 5 out of 5 ಡಯಾಗ್ರಾಮ್ಗೆ ಕೊಡಬೇಕು. ಆ ಥರ ನೀವು ಟೆಕ್ನಿಕಲಿ ಡಯಾಗ್ರಾಮ್ನ ಬರೆಯೋದನ್ನ ಕಲಿಬೇಕು. ಓಕೆ, ಆಫ್ಟರ್ ದಟ್ ಯು ಶುಡ್ ರೈಟ್ ದ ಡಯಾಗ್ರಾಮ್ ಆಫ್ ಲೇಬ್ಲಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಡಯಾಗ್ರಾಮ್ ಬರೆದಾದ್ಮೇಲೆ ಆ ಡಯಾಗ್ರಾಮ್ ಬರೆದಿದ ತಕ್ಷಣ ಅದಕ್ಕೆ ಬರೀ 1 or 2 ಮಾರ್ಕ್ಸ್ ಬರ್ಬೋದೇ ವಿನಃ ನೀವು ಕಂಪ್ಲೀಟ್ ಆಗಿ ನಿಮ್ಮ NCERT ಬುಕ್ಕಲ್ಲಿ ಎಷ್ಟು ಲೇಬ್ಲಿಂಗ್ ಇದೆಯೋ ಅಷ್ಟು ಲೇಬ್ಲಿಂಗು ಕೂಡ ನೀವು ಲೇಬಲ್ ಮಾಡಿರಬೇಕು. ಓಕೆ, ದೆನ್ ಲೆಟ್ ಅಸ್ ಸ್ಟಡಿ ಅಬೌಟ್ LS ಆಫ್ ಫ್ಲವರ್ ಡಯಾಗ್ರಾಮ್. ಓಕೆ, ಒಂದು LS ಆಫ್ ಫ್ಲವರ್ನ ಲಾಸ್ಟ್ ನಿಮ್ಮ ಟೆಸ್ಟಲ್ಲೂ ಕೇಳಿದ್ದಾರೆ. ಓಕೆ, LS ಆಫ್ ಫ್ಲವರ್ನ ಯಾವ ಥರ ಬರೀಬೋದು ನೀವು? ಸ್ಟೂಡೆಂಟ್ಸ್, ಲೆಟ್ ಅಸ್ ಡ್ರಾ ಅಬೌಟ್ LS ಆಫ್ ಫ್ಲವರ್. ಓಕೆ, first you have to write about stigma. Okay, this is stigma. Then along with the stigma you have to write style. Okay, this is style. Then this style is connected to ovary. Okay, this style is connected to ovary. Then you have to write about stamen. Okay, ಈ ಥರ ಹಾಕೊಳ್ಳಿ. ಈ ಥರ ಹಾಕ್ಕೊಂಡು ಇದರಿಂದ ಎಕ್ಸ್ಟೆಂಡ್ ಮಾಡಿ ಸ್ಟೆಮನ್ನು. ಓಕೆ, ಸ್ವಲ್ಪ ಸ್ಮಾಲ್ ಆಗಿರಲಿ, ಇದು ಇಷ್ಟೊಂದು ಬೇಡ. ದೆನ್ ಆಲ್ಮೋಸ್ಟ್ ಒಂದು 8 to 12 ಸ್ಟೆಮನ್ಸ್ ಇದ್ರೆ ಸಾಕು. ಓಕೆ, this is completed of stamens. Then this is style, sorry, this is filament. Then this filament connected to anther. Anther na connect ಮಾಡಿ. This is anther. Anther is a bilobed structure. The mature anther, each lobe consisting of 2 microsporangia. Okay, ಈ ಥರ ಬೈಲೋಬಡ್ ಸ್ಟ್ರಕ್ಚರ್ ತೋರಿಸ್ಬೇಕು ನೀವು.
Okay, then you have to write about sepals. Okay, ಇಲ್ಲಿಂದ ಸ್ಟಾರ್ಟ್ ಮಾಡಿ. ಸರಿ, ಮಾಡಿ ಹಿಂಗೆ. Okay, this is pedicel. Then you have to write about petals. Petals ಇಲ್ಲಿಂದ ಸ್ಟಿಗ್ಮಾ ಇಂದ ರೈಸ್ ಆಗಬೇಕು. ಸ್ಟ್ರೈಟ್ ಇಲ್ಲಿ. ಓಕೆ, then you have to labeling the diagram. This is anther. ಆದಷ್ಟು ಕ್ಯಾಪಿಟಲ್ ಲೆಟರಲ್ಲಿ ಬರೆಯೋಕ್ಕೆ ಟ್ರೈ ಮಾಡಿ. ದೆನ್ ದಿಸ್ ಇಸ್ ಸ್ಟಿಗ್ಮಾ. ಸ್ಟೈಲ್. ಎಲ್ಲಿಂದ ಪಾರ್ಟ್ಸ್ ಅರೈಸ್ ಆಗಿರುತ್ತೋ ಅಲ್ಲಿವರೆಗೂ ನೀವು ಲೈನ್ ಹಾಕಬೇಕು. ದೆನ್ ದಿಸ್ ಇಸ್ ಸ್ಟೆಮನ್ ಪಾರ್ಟ್, ದಟ್ ಈಸ್ ಕಾಲ್ಡ್ ಫಿಲಮೆಂಟ್. ದೆನ್ ದಿಸ್ ಇಸ್ ಪೆಟಲ್. ದಿಸ್ ಇಸ್ ಸೆಪಲ್. ದೆನ್ this is ovary. Then this is pedicel. Okay, this is LS of flower. Okay, ಓಕೆ, ಈ ಥರ ಒಂದು ಕರೆಕ್ಟಾಗಿ ಔಟ್ಲೈನಲ್ಲಿ ಡಯಾಗ್ರಾಮ್ ಹಾಕಬೇಕು. ಇದನ್ನೆಲ್ಲ ಸ್ಕೇಲಲ್ಲಿ ಹಾಕಬೇಕು. ಓಕೆ, ಈ ಥರ ಆರ ಮಾರ್ಕ್ ಹಾಕೋದು, ಡಾಟ್ ಇಡೋದು ಇವೆಲ್ಲ ಮಾಡಬಾರ್ದು. ಸಿಂಪಲಾಗಿ ಟೆಕ್ನಿಕಲಿ ಡಯಾಗ್ರಾಮ್ ಇರಬೇಕು. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ವಿ ಮೂವ್ ಆನ್ ಟು TS ಆಫ್ ಯಂಗ್ ಆಂಥರ್. ಓಕೆ, ಯಂಗ್ ಆಂಥರ್ ಆರ್ ಸ್ಟ್ರಕ್ಚರ್ ಆಫ್ ಮೈಕ್ರೋಸ್ಪೊರಾಂಜಿಯಂ. ಓಕೆ, ಎಕ್ಸಾಮ್ ಅಲ್ಲಿ ಯಂಗ್ ಆಂಥರ್ ಅಂತ ಆದ್ರೂ ಕೇಳ್ಬೋದು, TS ಆಫ್ ಯಂಗ್ ಆಂಥರ್ ಅಂಡ್ ಆರ್ ಮೈಕ್ರೋಸ್ಪೊರಾಂಜಿಯಂ ಅಂತ ಆದ್ರೂ ಕೇಳ್ಬೋದು. ಓಕೆ, ಎರಡು ಒಂದೇ ಡಯಾಗ್ರಾಮು, ಬಟ್ ಇದರಲ್ಲಿ ಎರಡು ಡಯಾಗ್ರಾಮು ಬರಿಬೇಕು. ಅಂದ್ರೆ TS ಆಫ್ ಯಂಗ್ ಆಂಥರ್ ಬರಿಬೇಕು ಅಂಡ್ ಎನ್ಲಾರ್ಜ್ ಪೋರ್ಷನ್ ಬರಿಬೇಕು. ಓಕೆ, ಫಸ್ಟ್ ಯು ಹ್ಯಾವ್ ಟು ರೈಟ್ ಅಬೌಟ್ ಔಟ್ಲೈನ್ ಆಫ್ ಯಂಗ್ ಆಂಥರ್. ಈ ಔಟ್ಲೈನ್ ಕಂಪ್ಲೀಟ್ ಈ ಯಂಗ್ ಆಂಥರ್ ನ ಡಿಫೈನ್ ಮಾಡುತ್ತೆ. ಓಕೆ, okay, this is the outline of young anther. And then you have to layers. ಈ ಥರ 3 ಲೇಯರ್ಸ್ ಬರೀಬೇಕು ನೀವು.
Okay, then you have to write another layer. ಇಲ್ಲಿ ಬರೀ 3 ಲೇಯರ್ಸ್ ಮಾತ್ರ ಇರಬೇಕು, ಕೆಲವೊಬ್ರು 4 ಲೇಯರ್ಸ್ ಬರೀತಾರೆ. ಸಿಸ್ಟಮ್ಯಾಟಿಕ್ ಆಗಿ ಬರೀಬೇಕು ಅಂದರೆ 3 ಲೇಯರ್ಸ್ ಮಾತ್ರ ಇರಬೇಕು. ಓಕೆ, ಫಸ್ಟು ಈ ಥರ ಔಟ್ಲೈನ್ ಹಾಕೋಬೇಕು. ದೆನ್ ಈಚ್ ಯಂಗ್ ಆಂಥರ್ ಕಂಟೈನ್ 2 lobes, 2 lobes ಇರುತ್ತೆ. ಈಚ್ ಲೋಬಲ್ಲಿ 2 ಮೈಕ್ರೋಸ್ಪೊರಾಂಜಿಯಂ ಇರುತ್ತೆ. ದಿಸ್ ಈಸ್ 1 ಮೈಕ್ರೋಸ್ಪೊರಾಂಜಿಯಂ. ಓಕೆ, and this is another microsporangium of each one side lobe. Okay, then you have to write connective. This is connective. Okay, ಮೇನ್ ಈ ಯಂಗ್ ಆಂಥರ್ ಆರ್ ಮೈಕ್ರೋಸ್ಪೊರಾಂಜಿಯಮ್ ಅಲ್ಲಿ 3 ಲೇಯರ್ಸ್ ಇರುತ್ತೆ. ಓಕೆ, ದ ಮೈಕ್ರೋಸ್ಪೊರಾಂಜಿಯಮ್ ಸರೌಂಡೆಡ್ ಬೈ 4 ವಾಲ್ ಲೇಯರ್ಸ್, ನೇಮ್ಲಿ ಔಟರ್ ಎಪಿಡರ್ಮಿಸ್, ಎಂಡೋಥೀಶಿಯಮ್ ಅಂಡ್ ಮಿಡಲ್ ಲೇಯರ್. And inside these 3 layers presence of nutritive tissue that is called tapetum. Okay, then you have to label. This is connective. Then this is outermost layer, epidermis. Then endothelium. Inside the microsporangium presence of porogenous tissue. Okay, this is tapetum. Okay, then you have to write the enlarged portion compulsory ಆಗಿ enlarged portion ಬರೀಲೇಬೇಕು. ಇವಾಗ ಈ 4 ಕಾರ್ನರಲ್ಲೂ ಕಂಪ್ಲೀಟ್ ಆಗಿ ಎನ್ಲಾರ್ಜ್ ಪೋರ್ಷನ್ ಮಾಡಕ್ಕೆ, ಕಂಪ್ಲೀಟ್ ಆಗಿ ಸೆಲ್ಸ್ ಎಲ್ಲ ಬರೆಯೋಕ್ಕಾಗಲ್ಲ, ಟೈಮ್ ಇರಲ್ಲ. ಅದಕ್ಕೋಸ್ಕರ ಏನು ಮಾಡಿದರೆ ಬರೀ ಒಂದೇ ಒಂದು ಪೋರ್ಷನ್ ಮಾತ್ರ ಎನ್ಲಾರ್ಜ್ ಆಗಿ ತೋರಿಸಿದ್ದಾರೆ. ಓಕೆ, then we move on to enlarged portion. ಈ ಥರ ಔಟ್ಲೈನ್ ಹಾಕೋಬೇಕು. ಎಷ್ಟು ಲೇಯರ್ಸ್ ಇರುತ್ತೆ ಅಂತ ನೋಡ್ಕೋಬೇಕು ನೀವು. ಅಲ್ಲಿ 4 ಲೇಯರ್ಸ್ ಮಾತ್ರ ಇದ್ರೆ ನೀವು 3 to 4 2 ಲೇಯರ್ಸ್ ಬರೆಯೋದು, 3 ಲೇಯರ್ಸ್ ಬರೆಯೋದೆಲ್ಲ ಮಾಡಬಾರ್ದು. ಆದಷ್ಟು ಡಯಾಗ್ರಾಮ್ನ ಒಂದು ಮಿಡಲ್ ಸೈಜಲ್ಲಿ ಬರೆಯೋಕ್ಕೆ ಟ್ರೈ ಮಾಡಿ, ಯಾಕಂದರೆ ದೊಡ್ಡದಾಗಿ ಬರೆದ್ರೂ ಟೈಮ್ ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ. ಅದಕ್ಕೋಸ್ಕರ ಒಂದು ಮೀಡಿಯಂ ಸೈಜಲ್ಲಿ ಬರೆಯೋಕ್ಕೆ ಟ್ರೈ ಮಾಡಿ. ಒನ್ 2 3 ಲೇಯರ್ಸ್ ಆಯಿತು. ದೆನ್ ಅನದರ್ ಲೇಯರ್. ಓಕೆ, ಈಗ ಸೆಲ್ಸ್ ಬರೋಕ್ಕೆ ಸ್ಟಾರ್ಟ್ ಮಾಡಿ.
Okay, then you have to write the labeling of the young anther. Enlarge portion the labeling ಮಾಡಿ. It is outer epidermis and below the epidermis presence of another layer that is called endothecium. Endothecium, and below the endothecium another layer that is called middle layer. Middle layer. Okay, then what is the function of these three layers ಅಂತ ಹೇಳಿದ್ರೆ it is protective in function. ಏನು ಕೆಲಸ ಮಾಡುತ್ತೆ? ಪ್ರೊಟೆಕ್ಟಿವ್ ಇನ್ ಫಂಕ್ಷನ್ ಅಂಡ್ ಡೈಸೆನ್ಸ್ ಆಫ್ ಪೋಲನ್ ಗ್ರೇನ್ಸ್ ಆರ್ ಡೈಸೆನ್ಸ್ ಆಫ್ ಆಂಥರ್ ಗೆ ಹೆಲ್ಪ್ ಮಾಡುತ್ತೆ. ಯಾವುದು? ಯು ವಾಂಟ್ ಎಪಿಡರ್ಮಿಸ್, ಎಂಡೋಥೀಶಿಯಂ ಅಂಡ್ ಮಿಡಲ್ ಲೇಯರ್. ಓಕೆ, ಅಂಡ್ ಪ್ರೆಸೆನ್ಸ್ ಆಫ್ ಬಿಲೋ ದ ಮಿಡಲ್ ಲೇಯರ್ ಪ್ರೆಸೆನ್ಸ್ ಆಫ್ ಸೆಲ್ಸ್ ಕಾಲ್ಡ್ ಮೈಕ್ರೋಸ್ಪೋರ್ ಮದರ್ ಸೆಲ್. 1 2 3 4 ಇಲ್ಲಿ ಸೆಲ್ಸ್ ಇರಬಾರ್ದು, ಇಲ್ಲಿಂದ ಸೆಲ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಓಕೆ, you have to write the cells below the middle layer. ಇಲ್ಲೆಲ್ಲ ಸೆಲ್ಸ್ಗಳು ಬರಿಬಾರ್ದು. ಓಕೆ, ಇಲ್ಲಿ ಲೈಟ್ ಆಗಿ ಶೇಡ್ ಮಾಡಿ ಈ ಸೆಲ್ನ ನಾವು ಟ್ಯಾಪೆಟಮ್ ಅಂತ ಹೇಳ್ತೀವಿ. ಟ್ಯಾಪೆಟಮ್ ಪ್ರೆಸೆನ್ಸ್ ಬಿಲೋ ದ ಮಿಡಲ್ ಲೇಯರ್, ಇದನ್ನು ನಾವು ಟ್ಯಾಪೆಟಮ್. What is the function of this tapetum? Tapetum is used to nutrition. Nutrition ಗೆ help ಮಾಡುತ್ತೆ. Okay, then inside the tapetum presence of the cells called microspore mother cell. This is microspore mother cell. Microspore mother cell. ಈ ಮೈಕ್ರೋಸ್ಪೋರ್ ಮದರ್ ಸೆಲ್ ಇಂದನೇ ಫಾರ್ಮೇಷನ್ ಏನಾಗುತ್ತೆ? ಮೈಕ್ರೋಸ್ಪೋರ್ ಆರ್ ಪೋಲನ್ ಗ್ರೈನ್ಸ್ ಡೆವಲಪ್ ಆಗೋದು. ಓಕೆ, ಇನ್ನು ಈ ಸೆಲ್ನು ಈಗೂ ಬರೀಬೋದು. ಯು ಹ್ಯಾವ್ ಟೈಮ್ ಏನಾದರೂ ಇದ್ರೆ ಈ ಥರ ಬರೀಬೋದು. ಓಕೆ, ದಿಸ್ ಇಸ್ ಡಯಾಗ್ರಾಮ್ ಆಫ್ ಎನ್ಲಾರ್ಜ್ ವ್ಯೂ ಆಫ್ ಒನ್ ಮೈಕ್ರೋಸ್ಪೊರಾಂಜಿಯಮ್. This is TS of anther. TS of young anther. ಇದು enlarged portion. 1 microsporangium. Okay. Students, let's we move on to structure of pollen grains are nothing but it is male gametophyte. Okay, the pollen grains are represents the male gametophytes. Okay, ಇದು ಯಾವ ತರ ಇರುತ್ತೆ? It is spherical in shape. Okay, first ಈ pollen grains round shape or spherical shape ಇರುತ್ತೆ. Okay, first you have to draw the spherical structure. Okay, then you have to write another layer. ಸ್ವಲ್ಪ ಎನ್ಲಾರ್ಜ್ ಮಾಡಬೇಕಿಲ್ಲಿ. ಓಕೆ, ದೆನ್ ಯು ಹ್ಯಾವ್ ಟು ರೈಟ್ ಅನದರ್ ಲೇಯರ್ ಆಫ್ ಎಕ್ಸೈಲ್.
Okay, this is outline of mature pollen grains. Okay, outer exine and inner entine. Okay, this is germ pore. ಸ್ಟೂಡೆಂಟ್ಸ್ ಆಬ್ವಿಯಸ್ಲಿ ಒಂದು ಸೆಲ್ ಅಂತ ಅಂದಮೇಲೆ ಅದ್ರ ಒಳಗಡೆ ನ್ಯೂಕ್ಲಿಯಸ್ ಇರಲೇಬೇಕಲ್ವಾ. ಯು ಹ್ಯಾವ್ ಟು ರೈಟ್ ನ್ಯೂಕ್ಲಿಯಸ್ ಇನ್ಸೈಡ್ ದ ಮೆಚ್ಯೂರ್ ಆಂಥರ್. ಓಕೆ, ದೆನ್ ಯು ಹ್ಯಾವ್ ಟು ರೈಟ್ ದಿ ವ್ಯಾಕ್ಯೂಲ್. Then you have to write generative cell. Okay, this is the structure of mature pollen grains. Okay, then next you have to labeling the diagram. This is tube, nucleus, then this is very important cell, nothing but generative cell. Okay, all of you know about this mature pollen grains contain two types of cell. One is generative cell, another one is vegetative cell. Okay, first of all, this pollen grains is a male gametophyte. Okay, then this male gametophyte or mature pollen grains contain two layers, nothing but it is called outer exine layer and presence of inner entine. This is inner entine. ಔಟರ್ ಎಕ್ಸೈನ್ ಒಂದು ಲೇಯರ್ ಇದ್ರೆ ಅದ್ರ ಕೆಳಗಡೆ ಇನ್ನೊಂದು ಲೇಯರ್ ಇರುತ್ತೆ, ಅದನ್ನ ಇಂಟೈನ್ ಅಂತ ಹೇಳ್ತಾರೆ. ಓಕೆ, ಇನ್ ದಿಸ್ ಎಕ್ಸೈನ್ ಪ್ರೆಸೆನ್ಸ್ ಆಫ್ ಸ್ಪೋರೋಪೊಲನಿನ್ ಮಾಲಿಕ್ಯೂಲ್. ಈ ಔಟರ್ ಎಕ್ಸೈನ್ ಲೇಯರ್ ಇದೆಯಲ್ಲ ಅದರಲ್ಲಿ ಏನಿರುತ್ತೆ, ಸ್ಪೋರೋಪೊಲನಿನ್ ಮಾಲಿಕ್ಯೂಲ್ ಇರುತ್ತೆ. ಓಕೆ, ಅದಕ್ಕೋಸ್ಕರ ಅದು ವೆರಿ ಹಾರ್ಡ್ ಈ ಪೋಲನ್ ಗ್ರೇನ್ಸ್. ಸೊ ಫುಲ್ಲು ವರ್ಷಾನ್ಗಟ್ಲೆ ಇದನ್ನು ಪ್ರಿಸರ್ವ್ ಮಾಡ್ಬೋದು. ಎಂತಕ್ಕೋಸ್ಕರ ಅಂದರೆ ಡ್ಯೂ ಟು ಪ್ರೆಸೆನ್ಸ್ ಆಫ್ ಸ್ಪೋರೋಪೊಲನಿನ್ ಮಾಲಿಕ್ಯೂಲ್, ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಇರೋದ್ರಿಂದ. ನೌ ದಿಸ್ ಈಸ್ ಕಂಪ್ಲೀಟೆಡ್ ಯುವರ್ ಮೆಚ್ಯೂರ್ pollen grains. Okay, this pollen grains contains vegetative cells and generative cell. Along with that, presence of two layers, nothing but it is called exine and intine. Then absence of sporopollenin molecule, the structure it is called germ pore. Okay, then one tube nucleus is present in the. Jai Shri Gurudev. This is Nandish, lecturer in biology, BGS PU College, Magadi. Very good morning dear students. I hope you people are studying well. Okay dear students, last video session we are discussing about three major important diagrams like LS of flower and TS of young anther, and in this young anther we are already learnt about the diagram of enlarged view of one microsporangium, and we are already wrote about mature pollen grains. Okay, pollen grains nothing but it is a male gametophyte. Okay students, next let us study about the very important diagram of LS of ovule. Okay, in examination they will ask for 5 marks. Okay, 5 marks ಗೆ ಇದನ್ನ ಕೇಳ್ತಾರೆ. ಓಕೆ, ಈ ಡಯಾಗ್ರಾಮ್ ನ ರೈಟ್ ಡ್ರಾ ದ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ LS ಆಫ್ ಓವ್ಯೂಲ್ ಅಂತ ಆದ್ರೂ ಕೇಳ್ಬೋದು, ಇಲ್ಲಾಂದ್ರೆ ಅನಾಟ್ರೋಪಸ್ ಓವ್ಯೂಲ್ ಅಂತ ಆದ್ರೂ ಕೇಳ್ಬೋದು, ಇಲ್ಲಾಂದ್ರೆ ಇನ್ವರ್ಟೆಡ್ ಓವ್ಯೂಲ್ ಅಂತ 3 ತರ ಇದನ್ನ ಕ್ವಶನ್ ಕೇಳ್ಬಹುದು. ಓಕೆ, ಯಾವ್ದನ್ನ ಕೇಳಿದ್ರು ಈ ಈ ಓವ್ಯೂಲ್ ಇದೆಯಲ್ಲ ಅದನ್ನೇ ಬರೀಬೇಕು. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಸ್ಟಡಿ ಅಬೌಟ್ diagram of LS of ovule. Okay, first you have to write
you have to draw the cylindrical shape of embryo sac. Okay, ಫಸ್ಟ್ ಏನು ಮಾಡ್ತೀರಾ, ಈ ಸಿಲಿಂಡ್ರಿಕಲ್ ಶೇಪ್ ಥರ ಒಂದು ಎಂಬ್ರಿಯೋ ಸ್ಯಾಕ್ನ ಬರೀತೀರಾ. ಓಕೆ, ದೆನ್ ಅದ್ರ ಮೇಲೆ ಈ ಥರ ಅನದರ್ ಲೇಯರ್, ಫುಲ್ ಇದು ಕಂಪ್ಲೀಟ್ ಆಗಬಾರ್ದು, ಅನದರ್ ಲೇಯರ್ ಬರೀತೀರಾ. ಅದಾದ್ಮೇಲೆ ಇನ್ನೊಂದು ಇಂಟೆಗ್ಯುಮೆಂಟ್. ಓಕೆ, ಅದ್ರ ಮೇಲೆ ಔಟರ್ ಲೇಯರ್ ಆಫ್ ಇಂಟೆಗ್ಯುಮೆಂಟ್, ಈ ಥರ 3 ಲೇಯರ್ ಬರೀತೀರಾ ಈ ಕಡೆ. ಇದಾದ್ಮೇಲೆ ಇಲ್ಲಿ ಸೆಂಟ್ರಲ್ ಬರೀಬಾರ್ದು, ಇಟ್ ಈಸ್ ಕಾಲ್ಡ್ ಮೈಕ್ರೋಪೈಲ್. ಓಕೆ, ಮೈಕ್ರೋಪೈಲಲ್ಲಿ ಇಂಟೆಗ್ಯುಮೆಂಟ್ ಆಬ್ಸೆಂಟ್ ಆಗಿರುತ್ತೆ. ಓಕೆ, ದೆನ್ ಈ ಕಡೆ ಹಿಂಗೆ ಬರೀತೀರಾ. ಓಕೆ, ಇಷ್ಟೇ ಬರೆದ್ರೆ ಸಾಕು. ಓಕೆ, ಇಷ್ಟು ಬರೆದ್ರೆ ಆಯಿತು. ದೆನ್ ನೆಕ್ಸ್ಟ್ ಈ ಲೇಯರ್ನ ಹಿಂಗೆ ಬರೀತೀರಾ. ಆಮೇಲೆ ಫೈನಲ್ ಈ ಥರ. ದಿಸ್ ಈಸ್ ಔಟ್ಲೈನ್ ಆಫ್ ಓವ್ಯೂಲ್. ಓಕೆ, ದೆನ್ ಇನ್ಸೈಡಲ್ಲಿ ಏನು ಮಾಡ್ತೀರಾ, ಪೋಲಾರ್ ನ್ಯೂಕ್ಲಿಯೈ ಆರ್ ಸೆಂಟ್ರಲ್ ಸೆಲ್. ಇದು ಸೈನರ್ಜಿಡ್ಸ್. ಎಷ್ಟು ಸೈನರ್ಜಿಡ್ಸ್ ಇರುತ್ತೆ? 2 ಸೈನರ್ಜಿಡ್ಸ್. ಈ ಕಡೆ ಒಂದು ಎಗ್ಗು ಮತ್ತು ಆಂಟಿಪೋಡಲ್ ಸೆಲ್ಸ್ ಇರುತ್ತೆ. ಓಕೆ, ಬಟ್ ಇದನ್ನ ಮೆಚ್ಯೂರ್ ಆಗಿರಲ್ಲ. ಈ ಥರ ಬರೀತೀರಾ. ಓಕೆ, ದೆನ್ ಯು ಹ್ಯಾವ್ ಟು ಲೇಬಲಿಂಗ್ ದ ಡಯಾಗ್ರಾಮ್. ದಿಸ್ ಈಸ್ ಫ್ಯೂನಿಕಲ್. Then here absence of integument. Integumental end, that is called micropyle. ವೆರಿ ಇಂಪಾರ್ಟೆಂಟ್ ಪಾರ್ಟ್ ಇದು, ಮೈಕ್ರೋಪೈಲ್. ಇಲ್ಲಿ ನೀವು ಬರೀಬಾರ್ದು ಇಂಟೆಗ್ಯುಮೆಂಟ್ಸ್ನ. ಓಕೆ, ದೆನ್ ಇದು ಮೈಕ್ರೋಪೈಲಾರ್ ಪೋಲ್. ಮೈಕ್ರೋಪೈಲಾರ್ ಪೋಲ್. ದೆನ್ ಇಟ್ ಈಸ್ ಔಟರ್ integument. This is inner integument. Outer integument, inner integument. Okay, this is called nucellus, not nucleus. Nucellus, persistent nucellus anta ಹೇಳ್ತಾರೆ. ದೆನ್ ಫೈನಲಿ ಇದನ್ನು ಎಂಬ್ರಿಯೋ ಸ್ಯಾಕ್. ಇನ್ನು ಮೆಚ್ಯೂರ್ ಆಗಿಲ್ಲ ಅದು. ನೆಕ್ಸ್ಟ್ ಡಯಾಗ್ರಾಮಲ್ಲಿ ಮೆಚ್ಯೂರ್ ಎಂಬ್ರಿಯೋ ಸ್ಯಾಕ್ ಬರೆಯೋಣ. ಓಕೆ, ದೆನ್ ಇದು ಎಗ್ಗು. ಎಗ್, ದಿಸ್ ಈಸ್, ಇದು ಮೈಕ್ರೋಪೈಲರ್ ಎಂಡ್ ಆದರೆ ಇದು ಯಾವುದು? ಚಲಾಜಲ್ ಪೋಲ್. ಚಲಾಜಲ್ ಪೋಲ್. ಓಕೆ, ದಿಸ್ ಈಸ್ ಅನಾಟ್ರೋಪಸ್ ಓವ್ಯೂಲ್. ಆಮೇಲೆ ಫೈನಲ್ ಆಗಿ ಈ ಥರ ಡಾರ್ಕಾಗಿ ಶೇಡ್ ಮಾಡಿ, ಬಿಕಾಸ್ ಡಯಾಗ್ರಾಮ್ ಪ್ರೆಸೆಂಟೇಷನ್ ನೀಟಾಗಿರಬೇಕು. ಆದಷ್ಟು ಪ್ರೆಸೆಂಟೇಷನ್ ನೀಟಾಗಿದ್ದು, ಲೇಬ್ಲಿಂಗ್ ಕರೆಕ್ಟಾಗಿದ್ದರೆ ಔಟ್ ಆಫ್ ಔಟ್ ತಗೋಬೋದು ಲೇಬ್ಲಿಂಗಲ್ಲಿ. ಓಕೆ, this is LS of ovule showing female gametophyte.
ಸಾಕು. Okay, LS of ovule showing female gametophyte. Okay, in this diagram very important parts are there like a funicle, micropyle, micropylar pole, outer integument, inner integument, nucellus, embryo sac, egg and chalazal pole. ಫಸ್ಟ್ ಏನು ಮಾಡ್ತೀರಾ, ಒಂದು ಸಿಲಿಂಡ್ರಿಕಲ್ ಎಂಬ್ರಿಯೋ ಸ್ಯಾಕ್ನ ಬರಿಬೇಕು. ಅದಾದ್ಮೇಲೆ ಅದ್ರ ಮೇಲೆ ಒಂದು ಲೇಯರ್ ಬರೀತೀರಾ ಈ ತರ, ಅದ್ರ ಮೇಲೆ ಎರಡು ಇಂಟೆಗ್ಯುಮೆಂಟ್ ಬರೀತೀರಾ. ಇಂಟೆಗ್ಯುಮೆಂಟ್ ಆದ್ಮೇಲೆ ಇದನ್ನ ಕಂಪ್ಲೀಟ್ ಆಗಿ ಈ ಕಡೆ ಹಾಕ್ಬಾರ್ದು ಹಿಂಗೆ. ಓಕೆ, ಆಮೇಲೆ ಫೈನಲ್ ಆಗಿ ಈ ರಾಫೆ, ಈ ರೀಜನ್ ರಾಫೆ ಅಂತ ಹೇಳ್ತಾರೆ, RAPHAE ರಾಫೆ ಅಂತ ಹೇಳ್ತಾರೆ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಡಯಾಗ್ರಾಮ್ ಈಸ್ ದ ಡೆವಲಪ್ಮೆಂಟ್ ಆಫ್ ಫೀಮೇಲ್ ಗೆಮೆಟೋಫೈಟ್. ಓಕೆ, ಈ ಫೀಮೇಲ್ ಗೆಮೆಟೋಫೈಟ್ ಡೆವಲಪ್ಮೆಂಟ್ ಕೂಡ ಕೇಳ್ತಾರೆ. ಓಕೆ, ಸ್ಟೇಜಸ್ ಅಷ್ಟೇ. ಫಸ್ಟ್ 2 cells ಇರುತ್ತೆ, ದೆನ್ ದಿಸ್ 2 cells ಈಸ್ ಡೆವಲಪ್ ಇಂಟು 4 celled ಸ್ಟೇಜ್ ಆಫ್ ಎಂಬ್ರಿಯೋ, ದೆನ್ 8 celled ಸ್ಟೇಜ್ ಆಫ್ ಎಂಬ್ರಿಯೋ ಆಗಿ ಡೆವಲಪ್ ಆಗುತ್ತೆ. ಆ ಕಂಪ್ಲೀಟ್ ಡೆವಲಪ್ಮೆಂಟ್ ನ ನೀವು ಬರೀಬೇಕು. ಓಕೆ, ಫಸ್ಟ್ ಯು ಹ್ಯಾವ್ ಟು ರೈಟ್ 2 celled ಎಂಬ್ರಿಯೋ. ಓಕೆ, ಇದು ಸ್ವಲ್ಪ ಸ್ಮಾಲ್ ಆಗಿ ಬರೀಬೇಕು. ದಿಸ್ ಈಸ್ 2 celled embryo. Okay, then after that this 2 celled stage of embryo is developed into ಡಿವಿಷನ್ ಆಗುತ್ತೆ ಅಷ್ಟೇ. ಮೈಟೋಸಿಸ್ ಆಗ್ತಿದೆ ಅಲ್ವಾ, 1 ಸೆಲ್ ಇರೋದು ಈ ಸೆಲ್ ಆಗಿ 2 ಮಲ್ಟಿಪ್ಲಿಕೇಶನ್ ಆಗ್ತಿದೆ. 1 ಸೆಲ್ ಇಂದ 2 ಸೆಲ್ ಫಾರ್ಮೇಶನ್ ಆಗುತ್ತೆ. ಈ 1 ಸೆಲ್ ಇಂದ ಇನ್ನೊಂದು 2 ಸೆಲ್ಸ್ ಫಾರ್ಮೇಶನ್ ಆಗುತ್ತೆ. ಓಕೆ, ಇದು ಸ್ವಲ್ಪ ಸೈಜ್ ಲಾರ್ಜ್ ಆಯಿತು. ಓಕೆ ನೋಡಿ, this 2 cells is developed from 1 cell. ಓಕೆ, ಒಂದು ಸೆಲ್ ಇಂದ 2 ಸೆಲ್ ಆಗಿ ಡೆವಲಪ್ ಆಗ್ತಿದೆ. ಅನದರ್, ದಿಸ್ ಈಸ್ ಕಾಲ್ಡ್ 4 celled stage. 4 celled stage of embryo. Then after that these 2 cells again ಮೈಟೋಸಿಸ್. ಓಕೆ, ಮತ್ತೆ ಮಲ್ಟಿಪ್ಲಿಕೇಶನ್ ಆಗುತ್ತೆ, ಡಿವಿಷನ್ ಆಗುತ್ತೆ. ಓಕೆ, 1 ಸೆಲ್ ಇಂದ 2 ಸೆಲ್ಸ್ ಆದ್ರೆ 1 ಸೆಲ್ ಇಂದ 2 ಸೆಲ್ಸ್ ಆಯ್ತು, ಮತ್ತೆ 2 ಸೆಲ್ಸ್ ಇಂದ 2 ಸೆಲ್ಸ್, ಟೋಟಲ್ 4 ಸೆಲ್ ಆಗುತ್ತೆ. ಓಕೆ, ಈ 2 ಸೆಲ್ಸ್ ಇಂದ 4 ಸೆಲ್ ಆಗಿ ಡಿವೈಡ್ ಆಗುತ್ತೆ. One, 2, 3 cell and 4th cell. Okay, 1, 2, 3, 4 cell. Okay, this is 8 celled embryo. Okay, then final ಫಸ್ಟ್ ಔಟ್ಲೈನ್ ಹಾಕೋಬೇಕು ನೀವು. ಓಕೆ, ಈ ಥರ ಒಂದು ಎಂಬ್ರಿಯೋಸ್ ಹಾಕ್ತು ಔಟ್ಲೈನ್ ಹಾಕೊಳ್ಳಿ. ಔಟ್ಲೈನ್ ಹಾಕೊಂಡಾದ್ಮೇಲೆ ದಿಸ್ ಈಸ್ ಮೈಕ್ರೋಪೈಲಾರ್ ಎಂಡ್. This is micropylar end. Okay, then here in this micropylar end presence of egg apparatus. First you have to write egg apparatus ಬರೀಬೇಕು ನೋಡಿ. one cell, another cell, and in between ನೈಬರಿಂಗ್ ಅಲ್ಲಿ ಏನಿರುತ್ತೆ, 2 ಸೈನರ್ಜಿಡ್ಸ್ ಇರುತ್ತೆ. ಓಕೆ,
ದಿಸ್ ಟೂ ಸೈನರ್ಜಿಟ್ಸ್ ಮಧ್ಯೆ ಏನಿರುತ್ತೆ, ಒಂದು ಎಗ್ ಸೆಲ್ ಇರುತ್ತೆ. ಟೋಟಲ್ ಆಗಿ ಇದನ್ನ ಎಗ್ ಆಪರೇಟಸ್ ಅಂತ ಹೇಳ್ತಾರೆ. ಸೆಂಟ್ರಲ್ ಅಲ್ಲಿ ಪೋಲಾರ್ ನ್ಯೂಕ್ಲಿಯೈ ಆರ್ ಸೆಂಟ್ರಲ್ ಸೆಲ್, ಟೂ ಪೋಲಾರ್ ನ್ಯೂಕ್ಲಿಯೈ ಸೆಂಟರ್ ರೀಜನ್ ಅಲ್ಲಿ ಲೊಕೇಟ್ ಆಗಿರುತ್ತೆ. ದೆನ್ ಇನ್ ಚಲಾಜಲ್ ಎಂಡ್ ರೀಜನ್ ಅಲ್ಲಿ ಏನಿರುತ್ತೆ, 1 2 3 ಸೆಲ್ ಆಂಟಿಪೋಡಲ್ ಸೆಲ್ಸ್ ಇರುತ್ತೆ. ಓಕೆ, this is antipodal cell. Antipodal cells and two polar nuclei, and it is also called as central cell. Okay, central cell. Then this is egg, and these are two synergids ಮಧ್ಯ ಎಗ್ ಇರುತ್ತೆ. ಆ ಟೋಟಲ್ ಆಗೋದನ್ನ ಎಗ್ ಆಪರೇಟಸ್ ಅಂತ ಹೇಳ್ತಾರೆ, synergids. ಓಕೆ, ದಿಸ್ ಈಸ್ ದ ವೇರಿಯಸ್ ಸ್ಟೇಜಸ್ ಆಫ್ ಡೆವಲಪ್ಮೆಂಟ್ ಆಫ್ ಫೀಮೇಲ್ gametophyte in angiosperm. Female gametophyte in angiosperm. Okay, there is a 7-celled 8 nucleated structure. Okay, megasporogenesis ಅಂತ ಹೇಳ್ತಾರೆ ಇದನ್ನ. Okay, the process of formation of haploid megaspore from diploid megaspore mother cell is called megasporogenesis ಅಂತ ಹೇಳ್ತಾರೆ. ಓಕೆ, ಹಿಯರ್ ಏನಾಗುತ್ತೆ, ಇನ್ಸೈಡ್ ದ ಓವಿಲ್ ಇನಿಷಿಯಲಿ ಮೆಗಾಸ್ಪೋರ್ ಮದರ್ ಸೆಲ್ ಡಿವೈಡ್ಸ್ ಬೈ ಮಿಯೋಸಿಸ್ ಆಗುತ್ತೆ ಟು ಫಾರ್ಮ್ 4 ಹ್ಯಾಪ್ಲಾಯ್ಡ್ ಸೆಲ್. ಮಿಯೋಸಿಸ್ ಆಗಿ ಒಂದ್ ಸೆಲ್ ಇಂದ 4 ಹ್ಯಾಪ್ಲಾಯ್ಡ್ ಸೆಲ್ ಫಾರ್ಮೇಶನ್ ಆಗುತ್ತೆ. ಓಕೆ, 4 ಹ್ಯಾಪ್ಲಾಯ್ಡ್ ಸೆಲ್ ಕಾಲ್ಡ್ ಆಸ್ ಎ ಮೆಗಾಸ್ಪೋರ್ ಅಂತ ಹೇಳ್ತಾರೆ. ಔಟ್ ಆಫ್ ದಿಸ್ ಮೆಗಾಸ್ಪೋರ್ 3 cells are disintegrate. Only one functional megaspore is retained. Okay, ಒಂದೇ ಒಂದು functional megaspore ಉಳ್ಕೊಳ್ಳುತ್ತೆ. Okay, then nucleus of this functional megaspore undergoes 3 round of mitosis to form 8 nuclei. 8 nuclei ಯಾವ ತರ ಬರುತ್ತೆ, ಯಾವಾಗ ಬರುತ್ತೆ ಅಂತ ಅರ್ಥ ಆಗಿದ್ಯಾ? ಏನಿಲ್ಲ, ಒಂದು ನ್ಯೂಕ್ಲಿಯಸ್ ಆಫ್ ದ ಫಂಕ್ಷನಲ್ ಮೆಗಾಸ್ಪೋರ್ ಅಂಡರ್ಗೋ 3 round of 3 ಸಲಿ ಮೈಟೋಸಿಸ್ ಆಗುತ್ತೆ. ಓಕೆ, 3 rounds of mitosis to form 8 nuclei ಫಾರ್ಮೇಶನ್ ಆಗುತ್ತೆ. ಓಕೆ, ಇಲ್ಲಿ ನೀವು ಕೌಂಟ್ ಮಾಡಿದ್ರೆ 8 nuclei ಬರುತ್ತೆ. ಓಕೆ, 1 2 3 4 5 6 7 8 nuclei ಫಾರ್ಮೇಶನ್ ಆಗುತ್ತೆ. ಓಕೆ, ದಿಸ್ ಸ್ಟ್ರಕ್ಚರ್ ವಿತ್ 8 nucleated condition is called as a embryo sac or female gametophyte. Okay, then out of 8 nuclei 3 goes to chalazal end. Okay, 8 ನ್ಯೂಕ್ಲಿಯೈ ಅಲ್ಲಿ ಏನಾಗುತ್ತೆ, 3 goes to ಚಲಾಜಲ್ ಎಂಡ್ ಅಲ್ಲಿ ಇರುತ್ತೆ. ದಿಸ್ ಇಸ್ ಮೈಕ್ರೋಪೈಲರ್ ಎಂಡ್ ಆದ್ರೆ ದಿಸ್ ಇಸ್ ಚಲಾಜಲ್ ಎಂಡ್. ಚಲಾಜಲ್ ಎಂಡ್ ಅಲ್ಲಿ 3 cells ನ್ಯೂಕ್ಲಿಯೈ ಫಾರ್ಮೇಶನ್ ಆಗುತ್ತೆ. ಓಕೆ, ಚಲಾಜಲ್ ಎಂಡ್ ಟು ಫಾರ್ಮ್ 3 ಆಂಟಿಪೋಡಲ್ ಸೆಲ್ಸ್. ಆಂಟಿಪೋಡಲ್ ಸೆಲ್ಸ್ ಎಷ್ಟಿರುತ್ತೆ, 3 ಇರುತ್ತೆ. ನೋಡಿ, ಕೌಂಟ್ ಮಾಡಿ, 1 2 3 ಏನಿರುತ್ತೆ ಆಂಟಿಪೋಡಲ್ ಸೆಲ್ಸ್. ಟು ರಿಮೈನ್ಸ್ ಅಟ್ ಸೆಂಟರ್ ಟು ಫಾರ್ಮ್ ಸೆಕೆಂಡರಿ ನ್ಯೂಕ್ಲಿಯೈ. ಇದನ್ನ ನಾವು ಸೆಕೆಂಡರಿ ನ್ಯೂಕ್ಲಿಯೈ ಅಂತ ಹೇಳ್ತಾರೆ. ಅಂಡ್ ಮಿಡಲ್ ಒನ್ ಬಿಕಮ್ ಎಗ್ ಆನ್ ಬೋತ್ ಸೈಡ್ ದೆ ಫಾರ್ಮ್ ಸಿನರ್ಜಿಡ್ ಸೆಲ್ಸ್. ಓಕೆ, ಹಿಯರ್ ಇನ್ ದಿಸ್ ಮೈಕ್ರೋಪೈಲರ್ ಎಂಡ್ ಪ್ರೆಸೆನ್ಸ್ ಆಫ್ ಸೈನರ್ಜಿಡ್ಸ್. ಓಕೆ, ದಿಸ್ ಇಸ್ ಡೆವಲಪ್ಮೆಂಟ್ ಆಫ್ ಫೀಮೇಲ್ gametophyte. Students, this is development of female gametophyte. Okay, this female gametophyte contains 2 synergids, and in between these two synergids presence of egg, and in central region presence of central cell, and with 2 polar nuclei, and in chalazal end presence of antipodal cells. Okay,
Students, next diagram is after that oval mature embryo sac. Okay, if you check it in previous year question paper, this mature embryo sac is very important questions for 5 marks. Okay, then we will draw mature embryo sac. Okay, first you have to write outer layer. Okay, outer section of ಮೆಚ್ಯೂರ್ ಎಂಬ್ರಿಯೋ ಸ್ಯಾಕ್. ಫಸ್ಟ್ ಔಟ್ಲೈನ್ ಹಾಕೋಬೇಕು. ಓಕೆ, ಈ ತರ ಸಿಲಿಂಡ್ರಿಕಲ್ ಶೇಪ್ ಔಟ್ಲೈನ್ ಹಾಕಬೇಕು. ದೆನ್ ನೆಕ್ಸ್ಟ್ ಯು ಹ್ಯಾವ್ ಟು ರೈಟ್ ಆಂಟಿಪೋಡಲ್ ಸೆಲ್ಸ್. ಓಕೆ, ಇದು ಆಂಟಿಪೋಡಲ್ ಸೆಲ್ಸ್. ಇದಕ್ಕೆ ನೀವು ಸೆಲ್ಸ್ ಬರೀತೀರಾ. ನೆಕ್ಸ್ಟ್ ಏನು ಮಾಡ್ತೀರಾ, ಈ ಥರ ಇನ್ವರ್ಟೆಡ್ ಲೇಯರ್ ಬರಿಬೇಕು. ಓಕೆ, ಹಿಯರ್ ಇನ್ ದಿಸ್ micropylar region you have to write 2 synergids, and in this synergids presence of filiform apparatus. ಸೆಂಟ್ರಲ್ ಲೈನ್ ಹಾಕೊಂಡು ಓಕೆ, ದಿಸ್ ಇಸ್ 2 synergids. Here in this synergids presence of filiform apparatus. What is the function of filiform apparatus? The guiding the pollen grains. Okay, pollen tube, pollination ಅಲ್ಲಿ ಈ pollen tube ಗೆ ಗೈಡ್ ಮಾಡುತ್ತೆ. ಈ ಮೇಲ್ ಗ್ಯಾಮೆಟ್ಸ್ ಗೆ ಎಗ್ಗು ಈ ಜಾಗದಲ್ಲೇ ಇದೆ ಅಂತ ಗೈಡ್ ಮಾಡೋದು ಯಾರು ಅಂದ್ರೆ ಈ ಫಿಲಿಫಾರ್ಮ್ apparatus. ಓಕೆ, here this is micropylar end region, this is chalazal end, this is chalazal end, this is micropylar end. Okay, here in this chalazal end presence of antipodal cells. Then after that you have to write on the above of synergids presence of egg. So one egg. Okay, then you have to write in central region polar nuclei. This is polar nuclei. Okay, chalazal end ಅಲ್ಲಿ ಏನೇನಿರುತ್ತೆ, ಆಂಟಿಪೋಡಲ್ ಸೆಲ್ಸ್ ಇರುತ್ತೆ. ಆಂಟಿಪೋಡಲ್ cells. Then this is polar nuclei. Polar nuclei. ಈ polar nuclei ಆ ಸೆಂಟ್ರಲ್ ಸೆಲ್ಗೆ ಒಂದು ಮೇಲ್ ಗ್ಯಾಮೆಟ್ ಬಂದು ಫ್ಯೂಸ್ ಆಗಿ ಏನಾಗಿ ಡೆವಲಪ್ ಆಗುತ್ತೆ, PEN ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಆಗಿ ಡೆವಲಪ್ ಆಗುತ್ತೆ. ದಿಸ್ ಇಸ್ ಆಲ್ಸೋ ಕಾಲ್ಡ್ as central cell. Central cell. Then this is egg. Then you have to write 2 synergids. ಎಷ್ಟು synergids ಇರುತ್ತೆ, 2 synergids ಇರುತ್ತೆ. Combination of this egg and synergids, that is called egg apparatus. Okay, then very important part in this mature embryo sac, that is called filiform apparatus. Filiform apparatus. ಒಂದು ಫರ್ಟಿಲೈಸೇಷನ್ ಆಗಬೇಕಾದ್ರೆ ಇದರಲ್ಲಿ ಈ ಫಿಲಿಫಾರ್ಮ್ apparatus ಪಾತ್ರ ತುಂಬ ಮುಖ್ಯ. ಓಕೆ, ದಿಸ್ ಈಸ್ ದ ಡಯಾಗ್ರಾಮ್ ಆಫ್ ಮೆಚ್ಯೂರ್ ಎಂಬ್ರಿಯೋ ಸ್ಯಾಕ್. ಆಮೇಲೆ ನೀವೇನು ಮಾಡ್ತೀರಾ, ಇಲ್ಲಿ ಶೇಡ್ ಮಾಡಿ. ಡಯಾಗ್ರಾಮ್ ನೋಡೋಕೆ ಚೆನ್ನಾಗಿರಬೇಕು. ಆದಷ್ಟು ಡಯಾಗ್ರಾಮ್ನ ಸೆಂಟ್ರಲ್ ಬರೆಯೋಕ್ಕೆ ಟ್ರೈ ಮಾಡಬೇಕು. ಓಕೆ,
ಒಂದು ಶೀಟ್ ಅಂತ ಅಂದರೆ ಒಂದು ಸೆಂಟ್ರಲಲ್ಲಿ ಬರೆಯೋಕ್ಕೆ ಆದಷ್ಟು ಟ್ರೈ ಮಾಡಿ, ಅದ್ರ ಕೆಳಗಡೆ ನೀವು ಎಕ್ಸ್ಪ್ಲನೇಷನ್ ಮಾಡ್ಬೋದು. ಸುಮ್ಮನೆ ಓವರ್ ಶೇಡ್ ಎಲ್ಲ ಮಾಡೋದೇನು ಬೇಕಾಗಿಲ್ಲ, ಯಾಕಂದರೆ ಟೈಮ್ ಇದರಲ್ಲೇ ಕನ್ಸ್ಯೂಮ್ ಆಗೋಗುತ್ತೆ, ಬೇರೆ ಕ್ವಶನ್ಗಳನ್ನ ಅಟೆಂಡ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಆದಷ್ಟು ಇಲ್ಲಿ ನಾವು ಕೇಳೋದೇನು ಅಂದರೆ ಟೆಕ್ನಿಕಲ್ ಡಯಾಗ್ರಾಮ್, ನೀಟ್ ಲೇಬಲ್ ಡಯಾಗ್ರಾಮ್ ಮಾತ್ರ ಕೇಳೋದು. ಫುಲ್ಲು ನಿಮಗೆ ಡಯಾಗ್ರಾಮ್ ಕೊಟ್ಟು ಬರೆದಿದ ತಕ್ಷಣ 5 ಮಾರ್ಕ್ಸ್ಗೆ 8 ಮಾರ್ಕ್ಸ್ ಏನು ಕೊಡಲ್ಲ. ಎಲ್ಲ ಲೇಬ್ಲಿಂಗು ಸ್ಪೆಲ್ಲಿಂಗ್ಸ್ ಕರೆಕ್ಟಾಗಿರಬೇಕು. ಆ್ಯಂಡ್ ಈಗ ಪೋಲಾರ್ ನ್ಯೂಕ್ಲಿಯರ್ ಅಂದರೆ ಇಲ್ಲಿದ್ರೆ ಸೆಂಟ್ರಲ್ಲಿದ್ದರೆ ಅಲ್ಲೇ ಬರೆದಿರಬೇಕು, ಇಲ್ಲೆಲ್ಲ ಬರೆದಿದ್ರೆ ಮಾರ್ಕ್ಸ್ ಇರಲ್ಲ. ಓಕೆ, ದಿಸ್ ಈಸ್ ಡಯಾಗ್ರಾಮ್ ಆಫ್ ಮೆಚ್ಯೂರ್ ಎಂಬ್ರಿಯೋ ಸ್ಯಾಕ್. Mature embryo sac for 5 marks. Okay. Students, next diagram is fertilized embryo sac. Okay. ಮೆಚ್ಯೂರ್ ಎಂಬ್ರಿಯೋ ಸ್ಯಾಕ್ಗೂ ಮತ್ತೆ ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಓಕೆ, ಎಕ್ಸಾಮ್ ಅಲ್ಲಿ ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್ ಅಂತ ಕೇಳಿದ್ರೆ ನೀವು ಮೆಚ್ಯೂರ್ ಎಂಬ್ರಿಯೋ ಸ್ಯಾಕ್ ಬರ್ದಿರಬಾರ್ದು. ಪ್ರೀವಿಯಸ್ ಡಯಾಗ್ರಾಮ್ ಆಯ್ತಲ್ಲ ಅದು ಮೆಚ್ಯೂರ್ ಎಂಬ್ರಿಯೋ ಸ್ಯಾಕ್. ಬಟ್ ಇದ್ರಲ್ಲಿ ನಾವು ಇವಾಗ ಡಿಸ್ಕಸ್ ಮಾಡೋದು, ಡ್ರಾ ಮಾಡೋದು ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್. ಫರ್ಟಿಲೈಸ್ಡ್ ಮತ್ತೆ ಮೆಚ್ಯೂರ್ ಅದನ್ನ ನೋಡ್ಕೊಂಡು ನೀವು ಅಟೆಂಡ್ ಮಾಡಬೇಕು. ಓಕೆನಾ? ಫಸ್ಟ್ ಯು ಹ್ಯಾವ್ ಟು ಡ್ರಾ ದ ಔಟ್ಲೈನ್ ಆಫ್ ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್. This is outline of the fertilized embryo sac. Then here okay, degenerating the synergids. Okay, synergids ಏನಾಗುತ್ತೆ, ಡೆವಲಪ್ ಆಗ್ತಾ ಆಗ್ತಾ ಡಿಜನರೇಟ್ ಆಗುತ್ತೆ. Then this is zygote. Then this is central cell or polar nuclei is converted into PEN, primary endosperm nucleus. Okay, then here antipodal cells. Okay, this is structure of fertilized embryo sac. This is degenerating synergids. ಎಂಬ್ರಿಯೋ ಸ್ಯಾಕ್ ಡೆವಲಪ್ಮೆಂಟ್ ಆದಾದ್ಮೇಲೆ ಈ ಸೈನರ್ಜಿಡ್ಸ್ ಏನಾಗುತ್ತೆ, ಡಿಜನರೇಟ್ ಆಗುತ್ತೆ. ದೆನ್ ದಿಸ್ ಈಸ್ ಡೆವಲಪ್ಮೆಂಟ್ ಆಸ್ ಎ ಝೈಗೋಟ್. ದಿಸ್ ಝೈಗೋಟ್ ಈಸ್ ಡೆವಲಪ್ಡ್ ಫ್ರಮ್ ಎಂಬ್ರಿಯೋ. ಈ ಎಂಬ್ರಿಯೋ ಸ್ಯಾಕ್ ಅಲ್ಲಿ ಫಸ್ಟ್ ನಾವ್ ಹೇಳ್ದೆ ಪೋಲನ್ ಪಿಸ್ಟಿರಿಯಲ್ ಇಂಟರಾಕ್ಷನ್ ಅಲ್ಲಿ 2 ಮೇಲ್ ಗ್ಯಾಮೆಟ್ಸ್, 1 ಮೇಲ್ ಗ್ಯಾಮೆಟ್ಸ್ ಹೋಗಿ ಯಾವುದು ಎಗ್ ಜೊತೆ ಫ್ಯೂಸ್ ಆಗಿ ಒಂದು ಎಂಬ್ರಿಯೋ ಆಗಿ ಡೆವಲಪ್ ಆಗುತ್ತೆ. ಆ ಎಂಬ್ರಿಯೋ ಯಾವ್ದಾಗಿ ಡೆವಲಪ್ ಆಗುತ್ತೆ, ಝೈಗೋಟ್ ಆಗಿ ಡೆವಲಪ್ಮೆಂಟ್ ಆಗುತ್ತೆ. ಓಕೆ, ಅಂಡ್ ಇನ್ನೊಂದು 2 ಮೇಲ್ ಗ್ಯಾಮೆಟ್ಸ್ ಅಲ್ಲಿ 1 ಮೇಲ್ ಗ್ಯಾಮೆಟ್ ಎಗ್ ಜೊತೆ ಫ್ಯೂಸ್ ಆಗಿ ಝೈಗೋಟ್ ಆಗಿ ಫಾರ್ಮೇಶನ್ ಆಗಿ ಡೆವಲಪ್ ಆದ್ರೆ ಇನ್ನೊಂದು ಮೇಲ್ ಗ್ಯಾಮೆಟ್ ಸೆಂಟ್ರಲ್ ಸೆಲ್ ಆರ್ ಪೋಲಾರ್ ನ್ಯೂಕ್ಲಿಯಸ್ ಜೊತೆ ಕಂಬೈನ್ಡ್ ಆಗಿ ಏನಾಗಿ ಡೆವಲಪ್ ಆಗುತ್ತೆ, ದಿಸ್ ಈಸ್ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಆಗಿ ಡೆವಲಪ್ ಆಗುತ್ತೆ. 3N PEN ಅಂತ ಹೇಳ್ತಾರೆ. PEN ಕಂಪ್ಲೀಟ್ ಆಗಿ ಇದೇನಾಗಿರುತ್ತೆ, ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್. ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್. Then here
ಡಿಜನರೇಟಿಂಗ್ ದ ಆಂಟಿಪೋಡಲ್ ಸೆಲ್ಸ್. ಆಂಟಿಪೋಡಲ್ ಸೆಲ್ಸ್ ಏನಾಗುತ್ತೆ, ಡಿಜನರೇಟ್ ಆಗೋಗುತ್ತೆ. ಡಿಜನರೇಟಿಂಗ್ ಆಂಟಿಪೋಡಲ್ ಸೆಲ್ಸ್. ನೀವೆಲ್ಲ ಬರೀಬೇಕಿದ್ದನ್ನ, ಡಿಜನರೇಟಿಂಗ್ ಇರ್ಬೋದು ಅಂಡ್ ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ಇವನ್ ಬರೀಬೇಕು. ಇದು ಯಾಕಂದ್ರೆ ಬಿಕಾಸ್ ಇಟ್ ಈಸ್ ಫರ್ಟಿಲೈಸ್ಡ್ ಎಂಬ್ರಿಯೋ sac. Okay, this is the diagram of fertilized embryo sac. Mature embryo sac 7 celled 8 nucleus ಇತ್ತಲ್ಲ, ಅದು ಮೆಚೂರ್ ಎಂಬ್ರಿಯೋ sac. ಬಟ್ ಇದು ಫರ್ಟಿಲೈಸ್ಡ್ ಎಂಬ್ರಿಯೋ sac, degenerating the synergids and zygote. This zygote is developed from embryo ಇಂದ zygote ಡೆವಲಪ್ ಆಗಿದೆ. ಅಂಡ್ PEN ಯಾವ್ದ್ರಿಂದ ಡೆವಲಪ್ ಆಗಿದೆ, PEN ಈಸ್ ಡೆವಲಪ್ಡ್ ಫ್ರಮ್ ಎಂಡೋಸ್ಪಮ್ ಇಂದ ಡೆವಲಪ್ ಆಗಿದೆ. PEN ಡೆವಲಪ್ಸ್ ಇಂಟು ಎಂಡೋಸ್ಪಮ್ ಆಗಿ ಡೆವಲಪ್ ಆಗುತ್ತೆ. ಯಾವುದು, ಈ PEN. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಡಯಾಗ್ರಾಮ್ ಈಸ್ ಪೋಲನ್ ಪಿಸ್ಟಿಲ್ ಇಂಟರಾಕ್ಷನ್ ಡಯಾಗ್ರಾಮ್. ಈ ಡಯಾಗ್ರಾಮು ನಿಮ್ ಸ್ಟಡಿ ಮೆಟೀರಿಯಲ್ ಕೊಟ್ಟಿಲ್ಲ, ಬಟ್ ನಿಮ್ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಈ ಡಯಾಗ್ರಾಮ್ ಇದೆ, ಪೋಲನ್ ಪಿಸ್ಟಿಲ್ ಇಂಟರಾಕ್ಷನ್. ಇದನ್ನು ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ದೆನ್ ಫಸ್ಟ್ ಯು ಹ್ಯಾವ್ ಟು ರೈಟ್ ದ ಸ್ಟಿಗ್ಮಾ. ಓಕೆ, ಸ್ಟಿಗ್ಮಾ ಆಫ್ ದಿ ಡಯಾಗ್ರಾಮ್. Write like this. You write like this, then you have to write pollen tube. Okay, this is pollen tube. This pollen tube is connected to embryo sac. ಈ ಪೋಲನ್ ಟ್ಯೂಬ್ ಯಾವುದು ಕನೆಕ್ಟ್ ಆಗುತ್ತೆ, ಎಂಬ್ರಿಯೋ ಸ್ಯಾಕ್ಗೆ ಕನೆಕ್ಟ್ ಆಗುತ್ತೆ. ದಿಸ್ ಈಸ್ ಎಂಬ್ರಿಯೋ ಸ್ಯಾಕ್. 3 cell 1 2 3. Then in micropylar region 1 2 3 and 1 egg apparatus. Okay, this pollen tube is connected to micropylar end of embryo sac. Then you have to write ovule, anatropous ovule. This is polar nuclei or central cell. Then you have to write like this. You have to shade this part. This is ovule structure. Okay, then this is embryo sac. This embryo sac is connected to pollen tube. Okay, and then this is pollen grains. ಈ ಥರ ಇಷ್ಟೊಂದು ಪೋಲನ್ ಗ್ರೇನ್ಸ್ ಇರುತ್ತೆ. ಕಾಂಪಿಟೇಬಲ್ ಪೋಲನ್ ಗ್ರೇನ್ಸ್. ಓಕೆ, ಈ ಥರ.
This is very important part of pollen pistil interaction, that is called pollen tube. Then this is 3 antipodal cells. Antipodal cell. This antipodal cells contain chalazal end. Then this is polar nuclei. Polar nuclei. Then this is egg cell. Egg cell. Then this is synergids. Okay, 2 synergids. This is the longitudinal section of a flower showing growth of pollen tube. Okay, pollen tube. ಇದು ಮೇನ್ ಈ pollen tube ನ ನೀವು ತೋರಿಸ್ಬೇಕು. ಬಿಕಾಸ್ ಇದರಲ್ಲಿ ಪೋಲನ್ ಮತ್ತು ಪಿಸ್ಟಿಲ್ ಇಂಟರಾಕ್ಷನ್ ಆಗದೆ ಈ ಪೋಲನ್ ಟ್ಯೂಬ್ ಮುಖಾಂತರ, ಈ ಪೋಲನ್ ಟ್ಯೂಬ್ ಮುಖಾಂತರನೇ 2 ಮೇಲ್ ಗ್ಯಾಮೆಟ್ಸ್ ಮೂವ್ ಆಗಿ ವಿತ್ ದ ಹೆಲ್ಪ್ ಆಫ್ ಸೈನರ್ಜಿಟು ಎಗ್ನ ಕಂಬೈಂಡ್ ಆಗದೆ ಈ ಫಿಲ್ಲಿಫಾರ್ಮ್ apparatus ಇಂದ 2 male gametes, 1 male gametes is fuses with 1 egg to form zygote. Then another male gamete is fuses with 1 central cell or polar nuclei to form PEN, primary endosperm nucleus. Okay, this is the diagram of pollen pistil interaction. Okay, students, next another most important diagram is dicotyledonous embryo and monocotyledonous embryo. If you check it in previous year question paper, they will ask for 5 marks or 3 marks. Okay, ಈ ಡಯಾಗ್ರಾಮ್ಗಳು ಮಾತ್ರ 3 ಮಾರ್ಕ್ಸ್ಗೆ ಇಲ್ಲ 5 ಮಾರ್ಕ್ಸ್ ಕೇಳಿದ್ದಾರೆ. ಯಾವುದು? ಡೈಕಾಟಿಲಿಡನಸ್ ಎಂಬ್ರಿಯೋ ಅಂಡ್ ಮೊನೋಕಾಟಿಲಿಡನಸ್ ಎಂಬ್ರಿಯೋ. ಓಕೆ, ಈ ಎರಡು ಎಂಬ್ರಿಯೋ ಡಯಾಗ್ರಾಮ್ನ ತುಂಬ ಸಲ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಹೇಗದು ಬರೆಯೋದು ಅಂದರೆ, ಫಸ್ಟ್ ಯು ಹ್ಯಾವ್ ಟು ರೈಟ್ ಔಟ್ಲೈನ್ ಆಫ್ ದ ಎಂಬ್ರಿಯೋ. ಫಸ್ಟು ಥರ ಔಟ್ಲೈನ್ ಹಾಕಿ, ಓಕೆ, ದೆನ್ ಅದ್ರ ಪ್ಯಾರಲಲ್ ಆಗಿ ಇನ್ನೊಂದು ಲೈನ್ ಹಾಕಿ, okay, then this is root cap. Okay, this is the structure of dicotyledonous embryo. Then labeling ಮಾಡಿ, this is plumule. Then this is 2 cotyledons. 1 cotyledons and this is another cotyledons. Then this is hypocotyledon. Then this is one most important part, that is called radicle. Then this radicle is covered by root cap. Okay, this is dicotyledonous embryo. This is dicotyledonous embryo. Okay, ಇದನ್ನು ಅಷ್ಟೇ 3 ಮಾರ್ಕ್ಸ್ಗಿಲ್ಲ 5 ಮಾರ್ಕ್ಸ್ಗೆ ಡಯಾಗ್ರಾಮ್ ಮಾತ್ರ ಕೇಳ್ಬೋದು, ವಿತ್ ಎಕ್ಸ್ಪ್ಲನೇಷನ್ ಕೂಡ ಕೇಳ್ಬೋದು.
Next, another most important embryo, nothing but monocotyledonous embryo. Okay, ಈ ಎಂಬ್ರಿಯೋ ಕೂಡ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಜಾಸ್ತಿ. ಫಸ್ಟ್ ಈ ಎಂಬ್ರಿಯೋನ ಡೈಕಾಟ್ ಎಂಬ್ರಿಯೋ ಈಸಿಯಾಗಿ ಬರೀತೀರಾ, ಬಟ್ ಮೋನೋಕಾಟಿಲಿಡನಸ್ ಎಂಬ್ರಿಯೋನ ಸ್ವಲ್ಪ ಟ್ರಿಕ್ಕಿ ಆಗಿದೆ. ಓಕೆ, ಅದನ್ನ ಶೇಪ್ ನ ಕರೆಕ್ಟ್ ಆಗಿ ಬರೀಬೇಕು ನೀವು. ಓಕೆ, ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡಿ. ಯು ಹ್ಯಾವ್ ಟು ಸ್ಟಾರ್ಟ್ ಹಿಯರ್. ಇಲ್ಲಿಗೆ ಬಂದು ಇಲ್ಲಿಗೆ ಎಂಡ್ ಮಾಡಬೇಕು. ಇದು ಔಟ್ಲೈನ್ ಆಫ್ ಮೊನೊಕಾಟಿಲಿಡನಸ್ ಎಂಬ್ರಿಯೋ. ಓಕೆ, ಈ ಔಟ್ಲೈನ್ ಹಾಕಿದ ತಕ್ಷಣ ಏನು ಮಾಡಿ, ಈ ಕಡೆ ಪ್ಲಿಮ್ಯೂಲ್, ರಾಡಿಕಲ್ ಅಂಡ್ ರೂಟ್ ಕ್ಯಾಪ್ ಫಸ್ಟೇ ಬರೀಬೇಕು. ಪ್ಲಿಮ್ಯೂಲ್ ಅಂಡ್ ರಾಡಿಕಲ್ ಫಸ್ಟೇ ಬರೀತೀರಾ. ದೆನ್ ಯು ಹ್ಯಾವ್ ಟು ರೈಟ್ ಕೋಲಿಯಾಪ್ಟೈಲ್. ಥರ ಕೋಲಿಯಾಪ್ಟೈಲ್ ಬರೀತೀರಾ. ದೆನ್ ನೆಕ್ಸ್ಟ್ ಇಲ್ಲಿಗೆ ರೈಸ್ ಮಾಡಿ, ಇಲ್ಲಿಗೆ ಎಂಡ್ ಮಾಡಬೇಕು. ಓಕೆ, ಇದು ಸ್ವಲ್ಪ ಹಿಂಗೆ ಸ್ಲ್ಯಾಂಟ್ ಮಾಡಿ. ಓಕೆ, ದೆನ್ ಯು ಹ್ಯಾವ್ ಟು ರೈಟ್ ಡಬಲ್ ಲೇಯರ್. ಇದನ್ನ ಡಬಲ್ ಲೇಯರ್ ಮಾಡಿ. ದೆನ್ ಯು ಹ್ಯಾವ್ ಟು ರೈಟ್ ಶೂಟ್ ಅಪೆಕ್ಸ್. ಶೂಟ್ ಅಪೆಕ್ಸ್. ಓಕೆ, this is the diagram of monocotyledonous embryo. ಓಕೆ, ಆಮೇಲೆ ನೆಕ್ಸ್ಟ್ ಏನು ಮಾಡ್ತೀರಾ, ಒಳಗಡೆ ಡಾಟ್ ಇಡಬೇಕು. Okay, this is the diagram of monocotyledonous embryo. This is scutellum. Scutellum. Then this is coleoptile. Then this is shoot apex. Shoot apex. This is epiblast. Then this is radical. This is root cap. Then final part, this is called coleorhiza. This is the diagram of monocotyledonous embryo. This is monocotyledonous embryo. Okay, now I will stop here. This is completed your diagram of sexual
ಎಲ್ಲ ಡಯಾಗ್ರಾಮು ಕಂಪ್ಲೀಟ್ ಆಗಿದೆ. ಸೆಕ್ಸುಯಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ಇದನ್ನ 5 ಮಾರ್ಕ್ಸ್ ಕೇಳ್ಬೋದು, ಇಲ್ಲ 3 ಮಾರ್ಕ್ಸ್ ಕೂಡ ಕೇಳ್ಬೋದು. ಓಕೆ, ನಾವು ಕಂಪ್ಲೀಟೆಡ್ ಯುವರ್ ಚಾಪ್ಟರ್. ಥ್ಯಾಂಕ್ ಯು. ಜೈ ಶ್ರೀ ಗುರುದೇವ್.